ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಬೆವರಿನ ಹನಿಯಲಿ ಬೊಮ್ಮವ ತೋರಿಸಿ, ಕಾಯಕದಲ್ಲಿ ಕೈಲಾಸ ತೋರಿಸಿ, ವೃತ್ತಿಯ ಮುಖಕ್ಕೆ ಹೊಸ ಕಳೆ ಬರೆಸಿ, ಕುಸುಬಿನ ಕಿಳ್ಳೆಯ ಕಲಂಕ ಬಿಡಿಸಿ, ದುಡಿಮೆಯ ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ, ಕೀರ್ತಿಸಿ ಬಂದೆ. ಬಸವನ ಬೆಳಕೆ ಎಲ್ಲಿಗೆ ಮುಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರನ್ನು ಸ್ಮರಿಸಿರುವಂತಹ ನಾಡಿನ ಹೆಸರಾಂತ ಕವಿಗಳಾದಂತಹ ಸಿದ್ದಯ್ಯ ಪುರಾಣಿಕರವರ ಈ ಒಂದು ಕವಿತೆಯನ್ನು ಸ್ತುತಿಸಿ, ಈ ದಿನ ವಚನ ಸಮೂಹ ಸಂಸ್ಥೆ ಬೀದರ್ ನೂತನ ಶಾಖೆ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ದಯಪಾಲಿಸಿರುವಂತಹ ಎಲ್ಲ ಪೂಜ್ಯರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ, ಈ ಒಂದು ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳುತ್ತಿರುವಂತಹ ತಮಗೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಬೀದರಿನಿಂದ ಬೆಂಗಳೂರಿನವರೆಗೆ ವಚನದ ಪಯಣ ಬೆಳೆದಿದೆ. ಅದಕ್ಕೆ ಈ ಒಂದು ಸಿದ್ದಯ್ಯ ಪುರಾಣಿಕರವರ ಕವಿತೆ ಈ ಒಂದು ವಚನ ಸಮೂಹ ಸಂಸ್ಥೆಗೆ ಸೂಕ್ತ ಅಂತ ಹೇಳಿ ಅದನ್ನು ಪ್ರಾರಂಭದಲ್ಲಿ ಹೇಳಿದೆ. ಅದರ ಬಗ್ಗೆ ನಾನು ಹೆಚ್ಚು ಮಾತಾಡೋದಿಲ್ಲ. ಒಂದು ಕವಿತೆಯ ಮುಖಾಂತರ ಈ ಒಂದು ವಚನ ಸಮೂಹ ಸಂಸ್ಥೆಯ ಒಂದು ಪ್ರಗತಿಯನ್ನ ನಾನು ವಿವರಿಸಲು ಮತ್ತು ವಾಚಿಸಲು ತಿಳಿಸ್ತೇನೆ. ವಚನವೆಂಬ ಪವಿತ್ರ ಹೆಸರಿನಲ್ಲಿ ಬಿತ್ತಿದ ಒಂದು ಪುಟ್ಟ ಬೀಜವದು, ಬೀದರಿನ ಮಣ್ಣಿನಲ್ಲಿ ಮೊಳಕೆಯೊಡೆದು ಇಂದು ಹೆಮ್ಮರವಾಗಿ ಬೆಳೆದಿದೆ ನೋಡಿ. ಸಣ್ಣ ಹೆಜ್ಜೆ ಇಟ್ಟು ಆರಂಭವಾದ ಪಯಣ ಇಂದು ಸಾವಿರಾರು ಮನಗಳ ನಂಬಿಕೆಯ ಪಯಣ. ಪ್ರಾಮಾಣಿಕತೆಯೇ ಉಸಿರಾಗಿಸಿಕೊಂಡು, ವಿಶ್ವಾಸವನ್ನೇ ಸಂಪತ್ತಾಗಿಸಿಕೊಂಡು ಜನಮನದ ಮನ್ನಣೆಗೆ ಪಾತ್ರವಾಗಿದೆ. ಹಣವಿಟ್ಟು ನಂಬಿಕೆ ಇಟ್ಟ ಜನರಿಗೆ ನ್ಯಾಯ ನಿಷ್ಠೆಯಿಂದ ಪ್ರತಿಫಲವನ್ನಿತ್ತು ನಮ್ಮ ಹಣ ನಮ್ಮ ಸಂಸ್ಥೆ ಎಂಬ ಆತ್ಮೀಯ ಭಾವನೆ ಮೂಡಿಸಿದ ಸಂಸ್ಥೆ ಇದು. ವ್ಯವಹಾರದಲ್ಲೂ ವಚನದ ಮೌಲ್ಯ ಮೆರೆದ ಸಂಸ್ಥೆ ಇದು. ಬಸವ ಕಲ್ಯಾಣದ ಪವಿತ್ರ ನೆಲದಲ್ಲಿ 100 ಎಕರೆ ವಿಶಾಲ ಭೂಮಿಯಲ್ಲಿ ನಿವೇಶನಗಳ ಕನಸನ್ನು ಕಟ್ಟಿಕೊಂಡು ಬಸವಾಭಿಮಾನಿಗಳ ಬದುಕಿಗೊಂದು ಸ್ವಂತ ನೆಲೆಯ ಕನಸನ್ನು ನನಸಾಗಿಸಲು ಮುನ್ನಡೆಯುತ್ತಿದೆ ಈ ಸಂಸ್ಥೆ. ಬೀದರಿನಲ್ಲಿ ಆರಂಭವಾದ ಕಚೇರಿ ಕಲಬುರಗಿಯಲ್ಲೂ ತನ್ನ ಹೆಜ್ಜೆ ಗುರುತು ಇಂದು ಕರ್ನಾಟಕದ ರಾಜಧಾನಿ ಬೆಂಗಳೂರಿನತ್ತ ಹೊಸ ಪಯಣ ಬೆಳೆಸಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಕರ್ನಾಟಕದ ಕಿರೀಟ ಬೀದರ್ನಿಂದ ಕರ್ನಾಟಕದ ರಾಜಧಾನಿ ಬೆಂಗಳೂರಿನವರೆಗೆ ವಚನದ ಹೆಸರಿನ ಈ ಪಯಣ ಇಂದು ಹೊಸ ಇತಿಹಾಸ ಬರೆಯುತ್ತಿದೆ. ಅಲ್ಲಮ ಪ್ರಭು ಅವರ ಕನಸಿನಲ್ಲಿ, ಶಿವಕುಮಾರ ಸಾಲಿ ಅವರ ಸಂಕಲ್ಪದಲ್ಲಿ ಮೊಳಕೆಯೊಡೆದ ಈ ಸಂಸ್ಥೆಯು ದಿನದಿಂದ ದಿನಕ್ಕೆ ಬೆಳೆದು ಜನರ ವಿಶ್ವಾಸದ ನೆರಳಾಗಿ ನಿಂತಿದೆ. ಇವನು ನಮ್ಮವ, ಇವಳು ನಮ್ಮವಳು, ಎಲ್ಲರೂ ನಮ್ಮವರೇ ಎಂಬ ಬಸವಣ್ಣನವರ ವಿಶ್ವ ಮಾನವ ಸಂದೇಶವನ್ನು ಹೃದಯದಲ್ಲಿ ಹೊತ್ತುಕೊಂಡು ಭೇದವಿಲ್ಲದೆ ಎಲ್ಲರನ್ನು ಒಳಗೊಂಡು ಎಲ್ಲರ ಅಭಿವೃದ್ಧಿಯ ಕನಸು ಕಾಣುತ್ತಿದೆ. ಜಾತಿ ಮತದ ಗಡಿಗಳಿಲ್ಲ, ಭೇದ ಭಾವದ ಗೋಡೆಗಳಿಲ್ಲ. ವಚನದ ದಾರಿಯಲ್ಲಿ ನಡೆದರೆ ವಿಶ್ವಾಸವೇ ನಮ್ಮ ಬಂಡವಾಳ, ಪ್ರಾಮಾಣಿಕತೆಯೇ ನಮ್ಮ ಪರಿಚಯ ಎಂಬ ಸಂದೇಶ ಸಾರುತ್ತಿದೆ. ಬೀದರಿನ ಮಣ್ಣಿನಿಂದ ಮೊಳಕೆಯಾದದ್ದು, ಕಲಬುರಗಿಯಲ್ಲಿ ಕೊಂಬೆಯಾದದ್ದು, ಬಸವ ಕಲ್ಯಾಣದಲ್ಲಿ ನೆಲೆಯಾದದ್ದು ಇಂದು ಬೆಂಗಳೂರಿನಲ್ಲಿ ಹೆಮ್ಮರವಾಗಿ ಹೊಸ ನೆರಳು ನೀಡಲು ಸಿದ್ಧವಾಗಿದೆ. ವಚನದ ಹೆಸರು ಹೊತ್ತು ವಿಶ್ವಾಸದ ದಾರಿ ಹಿಡಿದು ಪ್ರಾಮಾಣಿಕತೆಯ ಬೆಳಕಿನಲ್ಲಿ ಅಭಿವೃದ್ಧಿಯ ಹೆಜ್ಜೆಯೊಂದಿಗೆ ವಚನ ಸಮೂಹ ಸಂಸ್ಥೆಯ ಪಯಣ ಹೀಗೆ ನಿರಂತರವಾಗಿ ಸಾಗಲಿ. ಬಸವಣ್ಣನವರ ಕಾಯಕದ ಸಂದೇಶ, ಅಲ್ಲಮ ಪ್ರಭುವಿನ ಅನುಭಾವದ ಬೆಳಕು, ಶರಣರ ಸಮಾನತೆಯ ಚಿಂತನೆ ಈ ಸಂಸ್ಥೆಯ ಪ್ರತಿಯೊಂದು ಹೆಜ್ಜೆಯಲ್ಲೂ ಮಾರ್ಗದೀಪವಾಗಲಿ. ಬೀದರಿನಿಂದ ಬೆಂಗಳೂರಿಗೆ ಬಂದಿರುವ ಈ ಹೊಸ ಪಯಣಕ್ಕೆ ಶುಭವಾಗಲಿ. ಬೆಂಗಳೂರಿನಿಂದ ಕರ್ನಾಟಕದ ಮೂಲೆ ಮೂಲೆಗೆ ವಿಶ್ವಾಸದ ಹೆಜ್ಜೆ ಮೂಡಲಿ. ವಚನದ ಬೀಜ ಹೆಮ್ಮರವಾಗಲಿ. ವಿಶ್ವಾಸದ ನೆರಳು ಎಲ್ಲರಿಗೂ ಸಿಗಲಿ. ಪ್ರಾಮಾಣಿಕತೆಯ ಪಯಣ ನಿರಂತರವಾಗಲಿ. ವಚನ ಸಮೂಹ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ. ವಚನದೊಂದಿಗೆ ಅಭಿವೃದ್ಧಿ, ವಿಶ್ವಾಸದೊಂದಿಗೆ ಬದುಕು, ಬಸವ ತತ್ವದೊಂದಿಗೆ ಎಲ್ಲರಿಗೂ ಒಳಿತಾಗಲಿ. ಇದು ಒಂದು ಈ ವಚನ ಸಮೂಹ ಸಂಸ್ಥೆ ಪ್ರಾರಂಭದಿಂದ ಇದುವರೆಗೆ ಬಂದಂತಹ ಒಂದು ಅಂಶಗಳನ್ನು ನಾನು ಗುರುತಿಸಿ ಬರೆದಿರುವಂತಹ ಕವಿತೆ. ಇಂದು ನಾವು ಇಲ್ಲಿ ಸೇರಿರೋದು ಕೇವಲ ಕಚೇರಿಯ ಉದ್ಘಾಟನೆಗಾಗಿ ಅಲ್ಲ, ಅಥವಾ ಒಂದು ಸಂಸ್ಥೆಯ ಬಾಗಿಲು ತೆರೆಯಲು ಅಲ್ಲ,
ಒಂದು ವಿಶ್ವಾಸದ ಬಾಗಿಲು ತೆರೆಯಲು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಬೀದರ್ನ ಮಣ್ಣಿನಲ್ಲಿ ಹುಟ್ಟಿದಂತಹ ಈ ಸಂಸ್ಥೆ ಇಂದು ಹೆಮ್ಮರವಾಗಿ ಬೆಳೆದಿದೆ ಅಂದರೆ ಅದನ್ನು ನಮಗೆ ಕಣ್ ತುಂಬಿಕೊಳ್ಳೋದಕ್ಕೆ, ಅದನ್ನು ಕೇಳೋದಕ್ಕೆ ಒಂದು ರೀತಿ ಪರಮಾನಂದವಾಗುತ್ತೆ. ಯಾಕಂದರೆ ಹೆಸರೇ ಚೆನ್ನಾಗಿದೆ. ವಚನ ಅಂದರೆ ನಂಬಿಕೆ, ವಚನ ಅಂದರೆ ವಿಶ್ವಾಸ, ವಚನ ಅಂದರೆ ಮಾತು, ವಚನ ಅಂದರೆ ಪ್ರಮಾಣ. ಬೇರೆ ಹೆಸರು ಇಟ್ಕೊಂಡು ಉದ್ಯೋಗವನ್ನು ಮಾಡ್ಬೋದು, ಆದರೆ ವಚನ ಅನ್ನೋ ಹೆಸರು ಇಟ್ಕೊಂಡು ಉದ್ಯೋಗ ಮಾಡೋದಿದೆಯಲ್ಲ, ಅದು ಕೆಂಡದ ಮೇಲೆ ನಡೆದಾಗೆ. ಆದರೆ ಆ ರೀತಿ ಒಂದು ವಿಶ್ವಾಸದ ಹೆಜ್ಜೆಯನ್ನು ಇಡುತ್ತಿರುವಂತಹ ನಮ್ಮ ವಚನ ಸಮೂಹ ಸಂಸ್ಥೆಯ ಹೆಜ್ಜೆಗಳು ಹೂವಿನ ಹೆಜ್ಜೆಗಳಾಗಿವೆ. ಆದರೂ ಕೂಡ ಸಂಸ್ಥೆ ಅಂದ ಮೇಲೆ, ಉದ್ಯೋಗ ಸಂಸ್ಥೆ ಅಂದ ಮೇಲೆ ಹೊಗಳಿಕೆ ತೆಗಳಿಕೆ ಬಂದೇ ಬರುತ್ತೆ. ಹೊಗಳಿಕೆಗೆ ಹಿಗ್ಗದೆ, ತೆಗಳಿಕೆಗೆ ಕುಗ್ಗದೆ ವಚನ ಸಮೂಹ ಸಂಸ್ಥೆ ನಿರಂತರವಾಗಿ ನಡೀತಾ ಇರೋದು ನಮಗೆ ಖುಷಿ ಕೊಡುವಂತಹ ವಿಚಾರ. ಅದಕ್ಕೆ ಆಗಿನ ಕಾಲದಲ್ಲಿ 12ನೇ ಶತಮಾನದಲ್ಲೇ ಹೊಗಳುವರು ತೆಗಳುವರು ಎಲ್ಲ ಇದ್ರು. ಅದಕ್ಕೆ ನಮ್ಮ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ, ಉಂಡರೆ ಭೂತನೆಂಬರು, ಉಣದಿದ್ದರೆ ಚಾತಕನೆಂಬರು, ಭೋಗಿಸಿದರೆ ಕಾಮಿ ಎಂಬರು, ಭೋಗಿಸದಿದ್ದರೆ ಮುನ್ನ ಮಾಡಿದ ಕರ್ಮಿ ಎಂಬರು, ಊರೊಳಗಿದ್ದರೆ ಸಂಸಾರಿ ಎಂಬರು, ಅಡವಿಯೊಳಗಿದ್ದರೆ ಮೃಗಜಾತಿ ಎಂಬರು, ನಿದ್ರೆಗೈದರೆ ಜಡದೇಹಿ ಎಂಬರು, ಎದ್ದಿದ್ದರೆ ಚಕೋರನೆಂಬರು. ಇಂತಿ ಜನಮೆಚ್ಚಿ ನಡೆದವರ ಎಡದ ಪಾದ ಕಿರುಗುಣಿಯಲ್ಲಿ ಮನೆ ಮಾಡು ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ ಅಂತ ಹೇಳ್ತಾರೆ. ನಾವು ಯಾವುದೇ ಹೊಗಳಿಕೆಗೂ ಹಿಗ್ಗಬಾರದು, ತೆಗಳಿಕೆಗೂ ಕುಗ್ಗಬಾರದು. ಆ ಅಂಶಗಳನ್ನು ವಚನ ಸಮೂಹ ಸಂಸ್ಥೆಯ ಸಂಸ್ಥಾಪಕರಿಂದ ಹಿಡಿದು ಎಲ್ಲ ಸದಸ್ಯರು ಕೂಡ ತಮ್ಮ ಹೃದಯದಲ್ಲಿ ಇಟ್ಕೊಂಡಿರೋದ್ರಿಂದ ಈ ಒಂದು ಸಮೂಹ ಸಂಸ್ಥೆ ವಚನ ಹೃದಯವಾಗಿ ಬೆಳೀತಾ ಇದೆ. ಎಲ್ಲ ಸಹೃದಯರು ಇಲ್ಲಿ ಸೇರಿರೋದ್ರಿಂದ ಈ ಸಂಸ್ಥೆ, ಯಾಕಂದರೆ ಆ 100 ಎಕರೆ ನಿವೇಶನದ ಉದ್ಘಾಟನೆ ಕಾರ್ಯಕ್ರಮವನ್ನು ಕೂಡ ಬಂದು ನಾನು ಕಣ್ತುಂಬಿಕೊಂಡೆ. ಯಾಕಂದರೆ ಎಲ್ಲ ಹೇಳ್ತಾರೆ ಸ್ವರ್ಗ ನರಕ ಅಂದರೆ ನಾವು ಈ ಒಂದು ಇಹಲೋಕವನ್ನು ತ್ಯಜಿಸಿ ಹೋದ ಮೇಲೆ ಸ್ವರ್ಗ ಸಿಗುತ್ತೆ ನರಕ ಸಿಗುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ನಾವು ಎಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಕಣ್ತುಂಬಿಕೊಳ್ತೀವಿ, ಒಳ್ಳೆ ಕಾರ್ಯಕ್ರಮಗಳನ್ನ ನೋಡ್ತೇವೆ, ಅದೇ ಸ್ವರ್ಗ. ಅದಕ್ಕೆ ಹೇಳ್ತಾರೆ ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ ಅಂತ ಹೇಳ್ತಾರೆ. ಈ ಒಂದು ವಚನದ ಮುಖಾಂತರ ನಾವು ಇಲ್ಲಿ ಒಳ್ಳೆಯ ಕ್ಷಣವನ್ನ ಕಣ್ತುಂಬಿಕೊಳ್ಳೋದ್ರಿಂದ ಇವತ್ತು ನಾವು ಕೇವಲ ಈ ಒಂದು ಹೋಟೆಲ್ ಸಭಾಂಗಣದಲ್ಲಿ ಪ್ರಾಂಗಣದಲ್ಲಿ ಇಲ್ಲ, ನಾವೆಲ್ಲಿದ್ದೇವೆ ಅಂದರೆ ದೇವಲೋಕದಲ್ಲಿದ್ದೇವೆ, ಸ್ವರ್ಗದಲ್ಲಿದ್ದೇವೆ. ಪೂಜ್ಯರ ಒಂದು ಆಶೀರ್ವಾದದ ನುಡಿಗಳನ್ನು ನಾವು ಕೇಳುವಂತಹ ಸಂದರ್ಭ ಇದೆ, ನೋಡುವಂತಹ ಒಂದು ಸೌಭಾಗ್ಯ ಇದೆ. ಆದುದರಿಂದ ಇದೇ ದೇವಲೋಕ, ಇದೇ ಸ್ವರ್ಗ ಅಂತ ಹೇಳ್ತಾ ನಾನು ಹೆಚ್ಚಿಗೆ ಮಾತನಾಡಕ್ಕೆ ಹೋಗೋದಿಲ್ಲ. ಇನ್ನು ಒಂದೇ ನಿಮಿಷದಲ್ಲಿ ವಚನ ಸಮೂಹ ಸಂಸ್ಥೆ ಯಾಕೆ ಈ ರೀತಿ ಬೆಳೀತಾ ಇದೆ ಅಂದರೆ, ವಚನ ಸಮೂಹ ಸಂಸ್ಥೆಯ ಎಲ್ಲರ ತಲೆಯಲ್ಲಿ ಸದ್ವಿಚಾರ ಇದೆ, ಎಲ್ಲರ ತಲೆಯಲ್ಲಿ ಸದ್ವಿಚಾರ ಇದೆ, ಎಲ್ಲರ ಎದೆಯಲ್ಲಿ ಸದ್ಭಾವ ಇದೆ, ಎಲ್ಲರ ಕೈಯಲ್ಲಿ ಸತ್ಕಾರ್ಯ ಇದೆ, ಎಲ್ಲರ ಬಾಯಲ್ಲಿ ಸವಿಮಾತಿದೆ. ಆದುದರಿಂದ ವಚನ ಸಮೂಹ ಸಂಸ್ಥೆ ಇಂದು ನಮ್ಮ ರಾಜಧಾನಿಯತ್ತ ಒಂದು ದಾಪುಗಾಲನ್ನು ಇಟ್ಟುಕೊಂಡು ಬಂದಿರೋದು ಒಂದು ಖುಷಿ ಕೊಡುವ ವಿಚಾರ ಅಂತ ಹೇಳ್ತಾ, 12ನೇ ಶತಮಾನ ನಂತರ 18ನೇ ಶತಮಾನದಲ್ಲಿ ಆಡಮ್ ಸ್ಮಿತ್ ಅನ್ನೋನು ಅರ್ಥಶಾಸ್ತ್ರವನ್ನ ಬರೀತಾನೆ. ಅರ್ಥಶಾಸ್ತ್ರದ ಪಿತಾಮಹ ಅಂತ ಆಡಮ್ ಸ್ಮಿತ್ ಅನ್ನ ಕರೀತಾರೆ. ಅವನು ಏನು ಹೇಳ್ತಾನೆ ಅಂದರೆ, ಅರ್ಥಶಾಸ್ತ್ರ ಅಂದರೆ ಸಂಪತ್ತನ್ನು ಅರಿಯುವ ಶಾಸ್ತ್ರ ಅಂತ ಕರೀತಾನೆ. ಅವನನ್ನು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ನಂತರ 19ನೇ ಶತಮಾನದಲ್ಲಿ ಬಂದಂತಹ ಪ್ರೊಫೆಸರ್ ಮಾರ್ಷಲ್ ಅವನ ಒಂದು ಮಾತನ್ನು ಒಪ್ಪೋದಿಲ್ಲ. ಅರ್ಥಶಾಸ್ತ್ರ ಅಂದರೆ ಕೇವಲ ಸಂಪತ್ತನ್ನು ಅರಿಯುವ ಶಾಸ್ತ್ರ ಅಲ್ಲ, ಸಂಪತ್ತು ಜನಸಾಮಾನ್ಯರಿಗೆ ಬಳಕೆಯಾದಾಗ ಮಾತ್ರ ಅದನ್ನು ಅರ್ಥಶಾಸ್ತ್ರ ಅಂತ ಕರೆಯೋದಕ್ಕೆ ಸಾಧ್ಯ ಅಂತ ಪ್ರೊಫೆಸರ್ ಮಾರ್ಷಲ್ ಹೇಳ್ತಾರೆ. ಅಂದರೆ 18ನೇ ಶತಮಾನದ ಅರ್ಥಶಾಸ್ತ್ರಜ್ಞನ ಮಾತನ್ನ 19ನೇ ಶತಮಾನದ ಅರ್ಥಶಾಸ್ತ್ರಜ್ಞ ಒಪ್ಪೋದಿಲ್ಲ. ಆದರೆ 12ನೇ ಶತಮಾನದಲ್ಲಿ ನಮ್ಮ ಬಸವಣ್ಣವರು ಹೇಳ್ತಾರೆ, ದುಡಿದು ಉಂಡ್ರಿ, ಉಳಿದದ್ರಲ್ಲಿ ಸ್ವಲ್ಪ ಸಮಾಜಕ್ಕೆ ಕೊಡ್ರಿ. ದುಡಿದು ಉಂಡ್ರಿ ಅಂದರೆ ಕಾಯಕ, ಸ್ವಲ್ಪ ಸಮಾಜಕ್ಕೆ ಕೊಡ್ರಿ ಅಂದರೆ ದಾಸೋಹ. ಈ ಕಾಯಕ ಮತ್ತು ದಾಸೋಹ ಎರಡು ತತ್ವಗಳನ್ನು ಕೂಡ ಕಣ್ಣಾಗಿ ಇಟ್ಟುಕೊಂಡಿರುವಂತಹ ವಚನ ಸಮೂಹ ಸಂಸ್ಥೆ ಇಂದು ಒಂದು ಹೆಮ್ಮರವಾಗಿ ಬೆಳೀತಾ ಇರೋದು ನಮಗೆ ಖುಷಿ ಕೊಡುವಂತಹ ವಿಚಾರ ಅಂತ ಹೇಳ್ತಾ, ಜೀವ ಇರುವಾಗಲೇ ನಾವು ಒಂದು ಒಳ್ಳೆ ಕೆಲಸವನ್ನ ಮಾಡಬೇಕು. ಜೀವ ಹೋದ ಮೇಲೆ ನಾವು ಏನು ಕೆಲಸವನ್ನು ಮಾಡೋದಕ್ಕೂ ಕೂಡ ಆಗೋದಿಲ್ಲ. ನಮ್ಮ ಹೊಸ ಹೆಜ್ಜೆ ಏನಾದರೂ ಒಂದು ಸಂಕಲ್ಪ ಇದ್ರೆ ಅದನ್ನು ಇಂದಿನಿಂದಲೇ ಪ್ರಾರಂಭಿಸುವ ಪಣವನ್ನು ತೊಡಬೇಕು. ಅದಕ್ಕೆ ಬಸವಣ್ಣರು ಹೇಳ್ತಾರೆ, ತುಂಬಾ ಅವರ ವಚನಗಳಿದೆಯಲ್ಲ, ವಚನಗಳು ನಮಗೆ ಪ್ರತಿಯೊಂದು ಕೂಡ ಮಾರ್ಗದರ್ಶನ, ದಾರಿದೀಪ. ವಚನಗಳು ಅಂತ ಹೇಳಿದ್ರೆ ಏನಂತ ಹೇಳ್ತಾರೆ ಅಂದರೆ, ಈ ಮಾರ್ಗದರ್ಶನದ ಕೈಪಿಡಿ. ಯಾವುದೇ ಒಂದು ಫ್ರಿಡ್ಜ್ ತಗೊಳ್ಬೋದು ಅಥವಾ ವಾಷಿಂಗ್ ಮೆಷಿನ್ ತಗೊಳ್ಬೋದು, ಅಲ್ಲಿ ನಮಗೆ ಒಂದು ಆ ಕೈಪಿಡಿಯನ್ನು ಕೊಡ್ತಾರೆ, ಯಾವ ರೀತಿ ಬಳಸಬೇಕು ಅಂತ.
ನಮ್ಮ ಜೀವನದ ಕೈಪಿಡಿ ಅಂದರೆ ವಚನ ಸಾಹಿತ್ಯ. ವಚನ ಸಾಹಿತ್ಯವನ್ನು ಹಿಡ್ಕೊಂಡ್ರೆ ನಾವು ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಹೋಗಬೇಕು ಅನ್ನೋದಕ್ಕೆ ಒಂದು ದಾರಿಯನ್ನು ತೋರಿಸುತ್ತೆ ಅಂತ ಹೇಳ್ತಾ ಬಸವಣ್ಣವರು ಕೊನೆಯದಾಗಿ ಬಸವಣ್ಣವರು ಒಂದು ವಚನವನ್ನು ಹೇಳಿ ನನ್ನ ಒಂದು ನುಡಿಗೆ ವಿರಾಮ ಹೇಳ್ತಾನೆ. ಅವರು ಹೇಳ್ತಾರೆ, ವ್ಯಾಧನೊಂದು ಮೊಲನ ತಂದಡೆ ಸಲುವ ಆಗಕ್ಕೆ ಬಿಲಿವರಯ್ಯ, ನೆಳ ನಾಡುವನ ಹೆಣವೆಂದಡೆ ಒಂದಡಕೆಗೆ ಕೊಂಬವರಿಲ್ಲ ನೋಡಯ್ಯ, ಮೊಲನಿಂದ ಕರ ಕಷ್ಟ ನರನ ಬಾಳುವೆ ಸಲನೆಂಬ ಕೂಡಲ ಸಂಗಮ ದೇವನ. ಸತ್ತೋದ ಮೊಲಕ್ಕಿಂತ ನಮ್ಮ ಸತ್ತೋದ ದೇಹ ಕಡಿಮೆ ಆಗುತ್ತೆ, ಬೆಲೆ ಕೊಟ್ಟೋದಿಲ್ಲ. ಸತ್ತ ಹೋದ ಮೊಲಕ್ಕೆ 100 200 ಕೊಟ್ಟು ತಗೊಳ್ತಾರೆ, ಆದರೆ ಸತ್ತ ಹೋದ ಮನುಷ್ಯನಿಗೆ ಯಾರು ಕೂಡ ಬೆಲೆ ಕೊಡೋದಿಲ್ಲ. ಒಂದೆಡೆಗೆ ಕೊಂಬವರಿಲ್ಲ ನೋಡಯ್ಯ ಅಂತ ಹೇಳ್ತಾರೆ. ಈ ಜೀವ ಇರುವಾಗಲೇ ಒಂದು ಒಳ್ಳೆಯ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ರು. ವಚನ ಸಮೂಹ ಸಂಸ್ಥೆಯ ಪಯಣ ಮತ್ತೆ ಎಲ್ಲಿಗೆ ಅಂದ್ರೆ ನಮ್ಮ ಸರ್ ದೆಹಲಿಗೆ ಅಂದ್ರು, ಇನ್ನು ಕೆಲವರು ಲಂಡನ್ ಅಂದ್ರು, ಇನ್ನು ಕೆಲವರು ಅಮೆರಿಕ ಅಂದ್ರು. ಅದಕ್ಕೆ ಸಿದ್ದಯ್ಯ ಪುರಾಣಿಕರವರ ಕವಿತೆಯೊಂದಿಗೆ ಪ್ರಾರಂಭ ಮಾಡಿದ್ದೇನೆ. ಅವರ ಪಯಣ ಹೇಗಿರುತ್ತೆ ಅಂದ್ರೆ, ಹೊರಡುವೆ ನಾನು ಹೊರಡುವೆ ಮುಂದೆ, ಬರುವುದು ವಿಶ್ವವು ನನ್ನಯ್ಯ ಹಿಂದೆ, ಅವರಿವರೆಂಬೆನೆ ಎಲ್ಲರೂ ಒಂದೇ, ಎಲ್ಲರಿಗಿರುವನು ಒಬ್ಬನೇ ತಂದೆ, ಬರುವೆನು ಭುವಿಯನ್ನು ಬೆಳಗಿ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ ಅಂತ ಹೇಳ್ತಾ ಬಸವನ ಬೆಳಕು ಕೇವಲ ಕರ್ನಾಟಕ ಮಾತ್ರವಲ್ಲ, ಭಾರತ ಮಾತ್ರವಲ್ಲ, ವಿಶ್ವದಲ್ಲೂ ಕೂಡ, ಅಮೆರಿಕಾದಲ್ಲೂ ಕೂಡ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ನಮ್ಮ ಅಲ್ಲಮ್ಮ ಪ್ರಭುಗಳು ಮತ್ತು ಶಿವಕುಮಾರ್ ಸಾಲಿ ಅವರು ನಮ್ಮನ್ನು ಕೂಡ ಆ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಕರ್ಕೊಂಡು ಹೋದ್ರೆ ಒಂದು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಎಲ್ಲಾ ಕಡೆಯೂ ಕೂಡ ಈ ಒಂದು ವಚನ ಸಮೂಹ ಸಂಸ್ಥೆಯ ಬೇರುಗಳು ಕವಲೊಡೆದು ಅಲ್ಲಿ ಒಂದು ದೊಡ್ಡ ಹೆಮ್ಮರವಾಗಲಿ ಅಂತ ಹೇಳ್ತಾ ನನ್ನ ಒಂದೆರಡು ನುಡಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಬಸವ, ಜೈ ಶರಣ. ಹೊರಡುವೆ ನಾನು ಹೊರಡುವೆ ಮುಂದೆ, ಬರುವುದು ವಿಶ್ವವು ನನ್ನಯ ಹಿಂದೆ, ಅವರಿವರೆಂಬೇನೆ ಎಲ್ಲರೂ ಒಂದೇ, ಎಲ್ಲರಿಗಿರುವನು ಒಬ್ಬನೇ ತಂದೆ, ಬರುವೇನು ಭುವಿಯನ್ನು ಬೆಳಗಿ, ಬರುವೇನು ಬಂದೇ ಬರುವೇನು, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ, ಬರುವೇನು ಬಂದೆ ಬರುವೇನು, ಬರುವೇನು ಬಂದೆ ಬರುವೇನು, ಬರುವೇನು ಬಂದೆ ಬರುವೇನು, ಬರುವೇನು ಬಂದೆ.